ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಯೋಹಾನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿಯುತ್ತಿದ್ದಿರಿ. ಈಗಿನಿಂದ ಅವರನ್ನು ನೀವು ಅರಿತವರಾಗಿದ್ದೀರಿ ಹಾಗೂ ಕಂಡು ಇದ್ದೀರಿ ಎಂದು ನುಡಿದರು. ಆಗ ಫಿಲಿಪ್ಪನು, ಪ್ರಭು ನಮಗೆ ಪಿತನನ್ನು ತೋರಿಸಿ ಅಷ್ಟೇ ಸಾಕು ಎಂದನು. ಅದಕ್ಕೆ ಉತ್ತರವಾಗಿ ಯೇಸು, ನಾನು ಇಷ್ಟು ಕಾಲ ನಿಮ್ಮೊಡನೆ ಇದ್ದರೂ ನಾನು ಯಾರೆಂಬುದನ್ನು ನೀವು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದವನಾಗಿದ್ದಾನೆ. ಹೀಗಿರುವಾಗ ಫಿಲಿಪ್ಪನೇ, ನಮಗೆ ಪಿತನನ್ನು ತೋರಿಸಿ ಎಂದು ಹೇಗೆ ಕೇಳುತ್ತೀ ಎಂದು ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ, ಇದನ್ನು ನೀನು ವಿಶ್ವಾಸಿಸುವುದಿಲ್ಲವೇ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನು ಆಡುತ್ತಿಲ್ಲ, ಪಿತನೇ ನನ್ನಲ್ಲಿದ್ದುಕೊಂಡು ತಮ್ಮ ಕಾರ್ಯವನ್ನು ಸಾಧಿಸುತ್ತಿದ್ದಾರೆ. ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ ಎನ್ನುವ ನನ್ನ ಮಾತುಗಳನ್ನು ವಿಶ್ವಾಸಿಸಿರಿ. ಇಲ್ಲವೇ ನಾನು ಸಾಧಿಸಿದ ಸುಕೃತ್ಯಗಳ ನಿಮಿತ್ತದಿಂದಾದರೂ ವಿಶ್ವಾಸಿಸಿರಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ಅಷ್ಟೇ ಏಕೆ, ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಕೇಳುವುದನ್ನೆಲ್ಲ ಕೊಡುತ್ತೇನೆ. ಹೀಗೆ ಪಿತನಿಗೆ ಪುತ್ರನಲ್ಲಿ ಮಹಿಮೆ ಉಂಟಾಗುವುದು. ಹೌದು, ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರುವೆನು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ನಿಮಗೆ ಈ ಅಭ್ಯಾಸ ಇದೆಯಾ ಅಂತ ಒಂದು ನಾನು ತಿಳ್ಕೋಬೇಕು. ನಾವೇನು ಮಾಡ್ತೀವಿ, ಸಾಧಾರಣವಾಗಿ ಬೈಬಲ್ ಗ್ರಂಥವನ್ನು ತೆಗೆದು ಒಂದು ವಾಕ್ಯವನ್ನು ಓದಿ ಅದರಲ್ಲಿ ಖುಷಿ ಪಟ್ಕೋತೀವಿ. ಆ ಅಭ್ಯಾಸ ಯಾರಿಗಾದ್ರೂ ಇದೆಯಾ? ಇದೆ. ಅರ್ಧ ಕೈ ಮೇಲೆ ಬರ್ತಾ ಇದೆ. ಅಥವಾ ಕೆಲವೊಮ್ಮೆ ಈ ರಿಲಿಜಿಯಸ್ ಆರ್ಟಿಕಲ್ಸ್ ಅದಕ್ಕೆ ಹೋದರೆ ಒಂದು ಬಾಕ್ಸ್ ಕೊಡ್ತಾರೆ, ಅದರಲ್ಲಿ ಬೈಬಲ್ ವಾಕ್ಯಗಳು ಒಂದಾದ್ಮೇಲೆ ಒಂದು ಪ್ರಿಂಟ್ ಮಾಡಿರ್ತಾರೆ. ಒಂದು ದಿನಕ್ಕೆ ಒಂದು ತಗೋತೀವಿ, ಅದನ್ನು ಓದ್ತೀವಿ, ಖುಷಿ ಪಟ್ಕೋತೀವಿ ಅಲ್ವಾ? ವೆರಿ ಗುಡ್. ಒಂದು ವೇಳೆ ನೀವು ಬೈಬಲ್ ಗ್ರಂಥವನ್ನು ತೆಗೆದಾಗ ಇಂದಿನ ಶುಭ ಸಂದೇಶದಲ್ಲಿ ಬಂದಂತಹ ಕೊನೆಯ ವಾಕ್ಯ, ನನ್ನ ನಾಮದಲ್ಲಿ ನೀವು ಏನೇ ಕೇಳಿದ್ರೂ ನಾನು ಕೊಡ್ತೀನಿ. ಓಕೆ, ನನ್ನ ನಾಮದಲ್ಲಿ ನೀವು ಏನೇ ಕೇಳಿದ್ರೂ ನಾನು ನಿಮಗೆ ದಯಪಾಲಿಸುತ್ತೇನೆ. ಯಾರು ಹೇಳಿದ ಮಾತು ಇದು? ಯಾರು ಹೇಳಿದ ಮಾತು? ಯೇಸು ಸ್ವಾಮಿ ಹೇಳಿದ ಮಾತು. ಈಗ ನಾನು ದೇವಸ್ಥಾನಕ್ಕೆ ಬಂದೆ, ಕೇಳ್ತೀನಿ, ಕೊಡಬೇಕಾ ಕೊಡಬಾರ್ದಾ? ಕೊಡಬೇಕು. ಅಂದರೆ ಕೊಡಲಿಲ್ಲ ಅಂದರೆ ಏನು? ಸುಮ್ಮನೆ ಹೇಳವ್ರ ಯೇಸು ಸ್ವಾಮಿ? ಸುಮ್ಮನೆ ಹೇಳವ್ರ? ರಾತ್ರಿ ಮಕ್ಕಳು ಕೇಳ್ತಾರೆ, ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ, ಒಂದು ಒಳ್ಳೆಯ ಕಾರು, ಆಡಿ ಅಥವಾ ಬೆಂಚ್ ಕಾರ್ ಬರುತ್ತೆ. ನಮ್ಮ ಮನೆಯೇ ಕಾರ್ ಸೈಜ್ ಇದೆ. ಮಗ ಇದ್ಕೊಂಡು ನನಗೆ ಆ ಕಾರ್ ಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀವಿ? ನಾಳೆ ತಕ್ಕೊಡ್ತೀನಿ ಬಿಡೋ ಅಂತ ಹೇಳಿ ಮನಗಿಸ್ಬಿಡ್ತೀವಿ. ನಾಳೆ ತಕ್ಕೊಡ್ತೀವ? ಸುಮ್ಮನೆ ತಾನೇ ಹೇಳಿದ್ದು. ಯೇಸು ಸ್ವಾಮಿ ಆ ಥರ ಸುಮ್ಮನೆ ಹೇಳಿದ್ರಾ? ಇಲ್ವಾ? ಮತ್ತೆ ನೀವು ಕೇಳಿದ್ದು ಸಿಗಬೇಕಲ್ವಾ? ಸಿಗುತ್ತಾ? ಒಂದು ಕೆಲಸ ಮಾಡಿ, ಅರ್ಧ ಜನ ಇಲ್ಲಿ 30-40 ಸೈಟ್ ಬೇಕಂತ ಕೇಳಿ, ಉಳಿದವರು ಒಳ್ಳೆ ನೆಕ್ಲೆಸ್ ಸಿಗಲಿ ಅಂತ ಕೇಳಿ, ಯುವಕರು ಒಂದು ಒಳ್ಳೆಯ ಬೈಕ್ ಸಿಗಲಿ ಅಂತ ಕೇಳಿ. ಸಿಗುತ್ತಾ?
ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಸಾಧಿಸ್ತಾನೆ. ಫೈನ್. ಈಗ ನಾವು ಕೆಲವೊಂದು ವಾಕ್ಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಒಂದಷ್ಟು ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನು, ಈ ಹಿನ್ನೆಲೆಯಿಂದ ಯೇಸು ಸ್ವಾಮಿ ನಮಗೆ ಹೇಳಲು ಬಯಸುವ ವಿಷಯ ಏನು ಎನ್ನುವುದನ್ನು ನಾವು ಗ್ರಹಿಸಿಕೊಂಡರೆ ನಾವು ಬೈಬಲ್ ಗ್ರಂಥದ ವಾಕ್ಯಗಳ ಸರಿಯಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಅದರಂತೆಯೇ ನಮ್ಮ ಪ್ರಾರ್ಥನೆಗಳನ್ನು ಕೂಡ ನಾವು ಮಾಡುತ್ತೇವೆ. ಆ ಪ್ರಯತ್ನವನ್ನು ಇವತ್ತು ನಾವು ಮಾಡೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಕಠಿಣವಾದ ಒಂದು ಪಾಠವನ್ನು ಈ ಒಂದು ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ಜನರಿಗೆ ಹೇಳ್ತಾರೆ. ಅಂಥೇಳಿದ್ರೆ, ತಂದೆಯು ನಾನು ಒಂದೇ, ತಂದೆಯು ನಾನು ಒಂದೇ. ನಾನು ಮಾತನಾಡುವ ಪ್ರತಿಯೊಂದು ಮಾತು ಕೂಡ ನನ್ನದಲ್ಲ, ತಂದೆಯ ಮಾತುಗಳು. ನಾನು ಮಾಡುವ ಕಾರ್ಯಗಳೆಲ್ಲ ನನ್ನ ಕಾರ್ಯಗಳಲ್ಲ, ತಂದೆಯ ಕಾರ್ಯಗಳು. ಆದುದರಿಂದ ನೀವು ನನ್ನನ್ನು ನೋಡಿದ್ರೆ ತಂದೆಯನ್ನು ನೋಡಿದ ಹಾಗೆ. ಸ್ವಲ್ಪ ಕಷ್ಟ ಅಲ್ವಾ? ಸ್ವಲ್ಪ ಕಷ್ಟ. ಕೆಲವೊಮ್ಮೆ ನಾವು ಹೇಳ್ತೀವಿ, ಈಗ ಮಕ್ಕಳಿರ್ತಾರೆ, ಆತ ನೋಡೋಕೆ ಅವ್ನ ತಂದೆ ಥರನೇ ಇದ್ದಾನೆ, ಮಾತಾಡೋದು ಅವ್ನ ತಂದೆ ಥರನೇ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವ್ರ ಅಪ್ಪನ ಥರನೇ ಇದ್ದಾನೆ ಅಂತ ಹೇಳ್ತೀವಿ ಅಲ್ವಾ? ಸಾಧಾರಣವಾಗಿ ಯೇಸು ಸ್ವಾಮಿ ಇಂತಹ ಒಂದು ಮಾತನ್ನು ಹೇಳ್ತಾರೆ, ತಂದೆಯ ನೋಡಿದವನು ನನ್ನನ್ನು ನೋಡಿದ ಹಾಗೆ. ಯಾಕೆಂತ ಹೇಳಿದ್ರೆ ನಾನು ತಂದೆ ಇಬ್ಬರೂ ಒಂದೇ. ಅದನ್ನೇ ನಾವು ವಿಶ್ವಾಸಿಸುತ್ತೇವೆ. ದೇವರು ಒಬ್ಬರೇ, ದೇವರು ಒಬ್ಬರೇ, 3 ವ್ಯಕ್ತಿಗಳಾಗಿದ್ದಾರೆ, ಪಿತಾ, ಸುತ ಮತ್ತು ಪವಿತ್ರ ಆತ್ಮ. 3 ಕೂಡ ಒಂದೇ ದೇವರಾಗಿದ್ದಾರೆ. ಈ ಸತ್ಯವನ್ನು ಸಂತ ಯೌವಾನ ಅತಿ ಸುಂದರವಾಗಿ ಯೇಸು ಸ್ವಾಮಿಯ ಮಾತುಗಳಲ್ಲಿ ಮುಂದಿಡ್ತಾನೆ. ತಂದೆಯನ್ನು ನೋಡಿದವರು ನನ್ನನ್ನು ನೋಡಿದ ಹಾಗೆ. ಈಗ ನನ್ನ ಮಾತುಗಳು, ನನ್ನ ಕಾರ್ಯಗಳು ತಂದೆಯ ಚಿತ್ತವನ್ನು ವ್ಯಕ್ತಪಡಿಸುತ್ತೆ. ತಂದೆಯ ಚಿತ್ತವನ್ನು ವ್ಯಕ್ತಪಡಿಸುತ್ತೆ. ಕೆಲವೊಮ್ಮೆ ಈ ಮ್ಯಾಂಡೇಟ್ ಅಂತ ಒಂದಿದೆ ಆಂಗ್ಲ ಭಾಷೆಯಲ್ಲಿ. ಮ್ಯಾಂಡೇಟ್ ಅಂತ ಹೇಳಿದ್ರೆ ಒಂದು ಕಮಿಷನ್. ಈಗ ಯಜಮಾನ ಒಂದು ವಿಷಯವನ್ನು ಮಾಡಬೇಕು, ಆತ ಹೋಗೋಕ್ಕಾಗಲಿಲ್ಲ, ಆತನ ಪ್ರತಿನಿಧಿಯಾಗಿ ಇನ್ನೊಬ್ಬರನ್ನು ಕಳಿಸ್ಕೊಡ್ತಾನೆ. ಆಗ ಆತನು ತನ್ನ ಯಜಮಾನನ ಹೆಸರಿನಲ್ಲಿ ಆತ ಆ ಕಾರ್ಯವನ್ನು ಮಾಡ್ತಾನೆ. ಆ ಕಾರ್ಯ ಮಾಡಿದ ಮೇಲೆ ಯಜಮಾನನೇ ಮಾಡದ ಹಾಗೆ. ಇದನ್ನು ಗ್ರಹಿಸ್ಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ತಂದೆ ದೇವರ ನಾಮದಲ್ಲಿ ಬೋಧನೆಯನ್ನು ಕೊಡ್ತಾರೆ, ಸತ್ಕಾರ್ಯಗಳನ್ನು ಮಾಡುತ್ತಾರೆ. ಜನರಿಗೆ ತಂದೆಯ ಪ್ರೀತಿಯನ್ನು ತನ್ನ ಮುಖಾಂತರ ವ್ಯಕ್ತಪಡಿಸುತ್ತಾರೆ. ಈಸ್ ಅ ಕ್ಲೈಮ್ಯಾಕ್ಸ್ ಆಫ್ ರೆವಲೇಷನ್ ಆಫ್ ದ ಲವ್ ಆಫ್ ಗಾಡ್. ಜೀಸಸ್ ಇಸ್ ದ ಕ್ಲೈಮ್ಯಾಕ್ಸ್ ಆಫ್ ದ ರೆವಲೇಷನ್ ಆಫ್ ದ ಲವ್ ಆಫ್ ಗಾಡ್. ದೇವರು ಎಷ್ಟಾಗಿ ಲೋಕವನ್ನು ಪ್ರೀತಿಸಿದರು, ತನ್ನ ಸ್ವಂತ ಮಗನನ್ನೇ ಕೊಟ್ಟರು. ಅದು ದೇವರ ಪ್ರೀತಿ. ಆ ಪ್ರೀತಿಯನ್ನು ನೀವು ನೋಡಬೇಕಂತ ಹೇಳಿದ್ರೆ ಯೇಸು ಸ್ವಾಮಿಯ ಹೃದಯ, ಯೇಸು ಸ್ವಾಮಿಯ ಮುಖ, ಯೇಸು ಸ್ವಾಮಿಯ ಮಾತು, ಯೇಸು ಸ್ವಾಮಿಯ ಕಾರ್ಯ, ಇದನ್ನು ಫಿಲಿಪ್ಪನಿಗೆ ಪ್ರಭು ಯೇಸು ಸ್ವಾಮಿ ಸ್ಪಷ್ಟವಾಗಿ ಮುಂದಿಡ್ತಾರೆ. ಎರಡನೇದಾಗಿ ಫಿಲಿಪ್ಪನಿಗೆ ಹೇಳ್ತಾರೆ, ನೀವು ತಂದೆ ನನ್ನನ್ನು ಕಳಿಸಿದ್ದಾರೆ, ಆದ ಕಾರಣ ನನ್ನಲ್ಲಿ ವಿಶ್ವಾಸವಿಡಬೇಕು, ಆಗ ನೀವು ದೇವರಲ್ಲಿ ವಿಶ್ವಾಸವಿಡುತ್ತೀರಿ. ನನ್ನಲ್ಲಿ ವಿಶ್ವಾಸವಿಟ್ಟಾಗ ನೀವು ದೇವರಲ್ಲಿ ವಿಶ್ವಾಸವನ್ನು ಇಡುತ್ತೀರಿ. ದೇವರಲ್ಲಿ ವಿಶ್ವಾಸ ಇಟ್ಟವನು ದೇವರ ಪ್ರತಿನಿಧಿಯೇ ಆಗುತ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿ ದೇವರ ಪುತ್ರ. ಯೇಸು ಸ್ವಾಮಿಯನ್ನು ಈ ಭೂಲೋಕಕ್ಕೆ ಕಳಿಸಿದ್ರು ದೇವರು. ಯಾತಕ್ಕಾಗಿ? ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು, ತನ್ನ ಪ್ರೀತಿಯನ್ನು ಜನರಿಗೆ ತೋರಿಸಲು, ಆ ಪ್ರೀತಿಯನ್ನು ಜನರಿಗೆ ಕೊಟ್ಟು ನಿತ್ಯ ಜೀವವನ್ನು ಜನರಿಗೆ ಕೊಡುವುದಕ್ಕೋಸ್ಕರ ಯೇಸು ಸ್ವಾಮಿಗೆ ಆ ಅಪ್ಪಣೆಯನ್ನು ಕೊಟ್ಟು ದೇವರು ಕಳಿಸುತ್ತಾರೆ. ದೇವರು ಹೇಳ್ತಾರೆ, ನಾನು ಮಾತನಾಡುವ ಮಾತುಗಳು, ಮಾಡುವ ಕಾರ್ಯಗಳು ಎಲ್ಲವೂ ಕೂಡ ಪಿತದೇವರಿಂದ ಬಂದಂತಹ ವಿಷಯಗಳು. ಅವರು ಏನು ಮಾಡೋಕ್ಕೆ ಬಯಸ್ತಾರೋ ಅದನ್ನು ನಾನು ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ. ಹೀಗೆ ನನ್ನ ಮಾತುಗಳಲ್ಲಿ, ನನ್ನ ಕಾರ್ಯಗಳಲ್ಲಿ ನೀವು ವಿಶ್ವಾಸವಿಟ್ಟರೆ ದೇವರಲ್ಲಿ ವಿಶ್ವಾಸ ಇದೆ ಎಂಬುದಾಗಿ ಅರ್ಥ. ಓಕೆ, ಇದು ಒಂದು ವಿಷಯ. ಈಗ ದೇವರಲ್ಲಿ ನನಗೆ ವಿಶ್ವಾಸ, ನಂಬಿಕೆ ಬಂದರೆ ನಾನು ಏನಾಗ್ತೀನಿ?
ದೇವರ ಪ್ರತಿನಿಧಿ ಆಗ್ತೀನಿ. ಐ ಗೆಟ್ ದ ಮ್ಯಾಂಡೇಟ್, ಐ ಬಿಕಮ್ ಅ ಕಮಿಷನರ್. ಅಲ್ವಾ? ಸುಮಾರು ಸಲ ಬೇರೆ ಬೇರೆ ಯಾವುದಕ್ಕೋ ಏನೇನೋ ಆಗ್ತೀವಿ. ದೇವರ ಕಮಿಷನರ್ ಆಗ್ರಿ. ಆಗ ನಾವು ಏನು ಮಾಡಬೇಕು? ದೇವರಲ್ಲಿ ನಂಬಿಕೆ, ವಿಶ್ವಾಸ, ಈ ವಿಷಯಗಳನ್ನು ನಾವು ಆಳವಾಗಿ ಅಳವಡಿಸ್ಕೊಂಡ್ರೆ ದೇವರ ಮಾತುಗಳನ್ನು ಮಾತನಾಡ್ತೀವಿ, ದೇವರ ಕಾರ್ಯಗಳನ್ನು ನಾವು ಮಾಡ್ತೀವಿ. ಯೇಸುಸ್ವಾಮಿ ಹೇಳಿದ ಹಾಗೆ ಯೇಸುಸ್ವಾಮಿ ಹೇಳ್ತಾರೆ, ನಾನು ತಂದೆಯಾದ ಪಿತದೇವರ ವಾಕ್ಯಗಳನ್ನು ನಾನು ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಪಿತದೇವರು ಮಾಡಬೇಕಾದಂತಹ ಸತ್ಕಾರ್ಯಗಳನ್ನು ಮಾಡಿದ್ದೇನೆ. ನೀವು ನನ್ನಲ್ಲಿಯೂ ನನ್ನ ಮಾತುಗಳಲ್ಲಿಯೂ ನನ್ನ ಕಾರ್ಯಗಳಲ್ಲಿಯೂ ನಂಬಿಕೆ ಇಡಿ. ಆಗ ನೀವು ದೇವರ ಪ್ರತಿನಿಧಿಯಾಗುವಿರಿ. ನೀವು ಕೂಡ ಆ ವಾಕ್ಯಗಳನ್ನು ಬೋಧಿಸುವಿರಿ, ಆ ಕಾರ್ಯಗಳನ್ನು ಮಾಡುವಿರಿ. ಆದ ಕಾರಣವೇ ಯೇಸುಸ್ವಾಮಿ ಹೇಳಿದ್ದು, ನನ್ನಲ್ಲಿ ನಂಬಿಕೆ ವಿಶ್ವಾಸವಿಟ್ಟವನು ನನ್ನಂತೆ ಸತ್ಕಾರ್ಯಗಳನ್ನು ಮಾಡುತ್ತಾನೆ. ಯಾಕೆ? ನನಗಿಂತಲೂ ಮಿಗಿಲಾದ ಸತ್ಕಾರ್ಯಗಳನ್ನು ಮಾಡಲು ಸಾಧ್ಯ. ಎಂತಹ ಒಂದು ಆಶೀರ್ವಾದ! ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾವು ಇದನ್ನು ಕೊಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಇರಬೇಕು ಅಲ್ವಾ? ನಾವು ಕೊಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಇರಬೇಕು. ಯೇಸುಸ್ವಾಮಿ ಪ್ರೀತಿಸ್ರಿ, ಪರರನ್ನು ಪ್ರೀತಿಸ್ರಿ, ಶತ್ರುವನ್ನು ಕೂಡ ಪ್ರೀತಿಸಿ ಅಂತ ಹೇಳಿ ಜೀವನ ಮಾಡಿದ್ರು. ಆ ವಾಕ್ಯಗಳಲ್ಲಿ ಅರ್ಥ ಇತ್ತು, ಆ ವಾಕ್ಯಗಳಲ್ಲಿ ಜೀವ ಇತ್ತು, ಆ ವಾಕ್ಯಗಳಲ್ಲಿ ಯೇಸುಸ್ವಾಮಿಯ ಜೀವನವಿತ್ತು. ಈಗ ನಾವು ಮಾತನಾಡುವ ಮಾತುಗಳಲ್ಲಿ ಯೇಸುಸ್ವಾಮಿಯ ಜೀವ ಇರಬೇಕು. ಮಾಡುವ ಕಾರ್ಯಗಳಲ್ಲಿ ಯೇಸುಸ್ವಾಮಿಯ ಜೀವ ಇರಬೇಕು. ಆಗ ಯೇಸುಸ್ವಾಮಿಯ ಪ್ರತಿನಿಧಿಯಾಗಿ ದೇವರು ಮಾಡಲು ಬಯಸಿದಂತಹ ಕೆಲಸ ಕಾರ್ಯಗಳನ್ನು ನಾನು ಮಾಡಲು ದೇವರ ಪ್ರತಿನಿಧಿಯಾಗಿ ಮುಂದಕ್ಕೆ ಹೋಗುತ್ತೇನೆ. ದೇವರ ಪ್ರತಿನಿಧಿಯಾಗಿ ಅವರ ವಾಕ್ಯಗಳನ್ನು ಕೇಳುವ ನಾವು, ಅವರ ವಾಕ್ಯಗಳನ್ನು ಮಾತನಾಡುವ ಬೋಧಿಸುವ ನಾವು, ಅವರ ಕಾರ್ಯಗಳನ್ನು ಮಾಡುವ ನಾವು ಅಲ್ಲಿ ನಿಂತು ಪ್ರತಿನಿಧಿಯಾಗಿ ಮಾಡುವ ಪ್ರಾರ್ಥನೆಯನ್ನು ತಂದೆಯಾದ ದೇವರು ನಿಮಗೆ ದಯಪಾಲಿಸುವರು. ಅದು ಅರ್ಥ. ನೀವು ಕೇಳಿದ್ದಲ್ಲ ನಾನು ಕೊಡ್ತೀನಿ ಅಂತ ಅಲ್ಲ. ದೇವರ ಪ್ರತಿನಿಧಿಯಾಗಿ ಅವರ ವಾಕ್ಯಗಳನ್ನು ಬೋಧಿಸುವ, ಅವರ ಕಾರ್ಯಗಳನ್ನು ಮಾಡುವ, ಅವರ ನಿಜ ಭಕ್ತರಾಗಿ, ಭಕ್ತಾದಿಗಳಾಗಿ, ಮಕ್ಕಳಾಗಿ ನೀವು ದೇವರ ಮುಂದೆ ನಿಂತು ಆ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ, ಆ ಬೋಧನೆಯನ್ನು ಬೋಧಿಸುವುದಕ್ಕೆ ಪ್ರಾರ್ಥಿಸುವಾಗ ನಿನಗೆ ಏನು ಅವಶ್ಯಕತೆ ಇರ್ತದೋ ಅದನ್ನು ನಿಮಗೆ ಅವರು ದಯಪಾಲಿಸುವರು. ಈಗ ನಿಮ್ಮ ಮಗ ಕೇಳ್ತಾನೆ ಅಂತ ಇಟ್ಕೊಳ್ಳಿ, ಅಮ್ಮ ನಾನು ಬೇಳಾಂಗಣಿಗೆ ಹೋಗ್ತೀನಿ, ಸ್ವಲ್ಪ ದುಡ್ಡು ಕೊಡು ಅಂತ. ಎಷ್ಟು ಬೇಕು ಮಗನೇ ಅಂತ ಹೇಳಿದ್ರೆ, ಒಂದು 10 ಲಕ್ಷ ಕೊಡು ಅಂತ ಹೇಳಿದ್ರೆ ಕೊಡ್ತೀರಾ? ಏನು ಕೊಡ್ತೀರಿ? 1,500 ರೂಪಾಯಿ ಕೊಡ್ಬೋದು ಅಲ್ವಾ? ಅಥವಾ ಒಂದು 5,000 ಕೊಡ್ಬೋದು. ಬಸ್ಸಲ್ಲಿ ಹೋಗೋದಕ್ಕೆ 1,500, ಅಲ್ಲಿ ಉಳ್ಕೊಳ್ಳೋಕೆ 1,000, ಬರೋಕ್ಕೆ 1,500, ಒಟ್ಟು ಸರಿಯಾಗೋಯ್ತು ಅಂತೇಳಿ ಅಲ್ವಾ? ಯಾರು ಬಂದ್ಬಿಟ್ಟು 20 ಲಕ್ಷ 30 ಲಕ್ಷ ಕೊಡೋದಿಲ್ಲ. ಬೇಳಾಂಗಣಿ ಹೋಗ್ಬಿಟ್ಟು ಬಾ ಮಗನೇ ಅಂತ ಕೊಡ್ತಾರಾ? ಆ ಪಯಣಕ್ಕೆ ಏನು ಬೇಕು, ಅವಶ್ಯಕತೆ ಏನು, ಅದನ್ನು ಕೊಡ್ತಾರೆ. ನೀವು ದೇವರ ಪ್ರತಿನಿಧಿಯಾಗಿ ನೀವು ಬೋಧಿಸಲು ನಿಮಗೆ ಅವಶ್ಯಕತೆ ಇರುವ ವಿಷಯಗಳನ್ನು, ಅವರ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ದೃಢತೆಯನ್ನು ನೀವು ಯೇಸುಸ್ವಾಮಿಯ ನಾಮದಲ್ಲಿ ಕೇಳುವಾಗ ತಂದೆಯಾದ ದೇವರು ನಿಮಗೆ ದಯಪಾಲಿಸುತ್ತಾರೆ. ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಯೇಸುಸ್ವಾಮಿಯ ಪ್ರತಿನಿಧಿಯಾಗಿ ಎಲ್ಲಿ ಇರೋದಕ್ಕೆ ಸಾಧ್ಯ ಸ್ವಾಮಿ? ಟೈಮ್ ಆಗ್ತಾ ಇದೆ, ಹೇಳ್ತೀನಿ ಬೇಗ. ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ನೀವು ಎಲ್ಲೋ ಹೋಗಬೇಡಿ. ಪೂಜೆ ಮುಗಿಸ್ಕೊಂಡು ನಿಮ್ಮ ಮನೆಗೆ ಹೋಗಿ, ಪೂಜೆ ಮುಗಿಸ್ಕೊಂಡು ನಿಮ್ಮ ಮನೆಗೆ ಹೋಗಿ. ನಿಮಗೆ ಅಂತ ಒಂದು ಪಾತ್ರ ಇದೆ, ಪ್ರತಿಯೊಬ್ಬರಿಗೂ ಒಂದು ಪಾತ್ರ ಇದೆ. ಒಂದು ತಂದೆ ಪಾತ್ರ ಇರ್ಬೋದು, ತಾಯಿಯ ಪಾತ್ರ ಇರ್ಬೋದು, ಹಿರಿಯವರ ಅಜ್ಜಿ ತಾತ ಪಾತ್ರ ಇರ್ಬೋದು, ಪತಿ ಪತ್ನಿ ಎನ್ನುವ ಪಾತ್ರ ಇರ್ಬೋದು, ಮಕ್ಕಳೆನ್ನುವ ಪಾತ್ರ ಇರ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಬೈಬಲ್ ಗ್ರಂಥದಲ್ಲಿ ಒಂದು ಪಾಠ ಇದೆ. ತಂದೆ ಆದವನು ಹೀಗಿರಬೇಕು, ತಾಯಾದವಳು ಹೀಗಿರಬೇಕು, ಪತಿಯಾದವನು ಹೀಗಿರಬೇಕು, ಪತ್ನಿ ಆದವಳು ಹೀಗಿರಬೇಕು. ಅದನ್ನು ಬೋಧನೆ ಮಾಡಿ. ಅಂದರೆ ಪತ್ನಿಗೆ ಹೇಳ್ಬೇಡಿ, ನೀವು ಹೆಂಡತಿ ಅಂದಮೇಲೆ ಹಿಂಗಿರ್ಬೇಕಮ್ಮ ನೋಡ್ಕೋ ಬೈಬಲಲ್ಲಿದೆ ಅಂತ ಹೇಳ್ಬಿಟ್ಟು ನೀನು ಮರ್ತುಬಿಟ್ಟು ಈ ಕಡೆ ಹೋಗ್ಬಿಡೋದಲ್ಲ. ಫಸ್ಟು ನೀನಿರಬೇಕು, ನೀನು ಕೈ ತೊಳ್ಕೋಬೇಕು ಫಸ್ಟು. ಅದಾದಮೇಲೆ ಇನ್ನೊಬ್ಬರಿಗೆ ಹೇಳಬೇಕು. ಯೇಸುಸ್ವಾಮಿ ಹೇಳೋರೆ, ಏನು ಹೇಳಿದ್ದಾರೆ? ನಿನ್ನ ಕಣ್ಣಲ್ಲಿರುವ ದಿಮ್ಮೆಯನ್ನು ತೆಗಿ, ಆಗ ನಿನ್ನ ಸಹೋದರರ ಕಣ್ಣಲ್ಲಿರುವ ಅಣುವನ್ನು ಕಾಣಲು ನಿನ್ನಿಂದ ಆಗುತ್ತೆ. ನಿನ್ನ ಹೆಂಡತಿಗೆ ಬುದ್ಧಿ ಹೇಳೋಕ್ಕೆ ಮುಂಚೆ ಒಳ್ಳೆಯ ಪತಿಯಾಗಿರೋದಕ್ಕೆ ಪ್ರಯತ್ನ ಮಾಡು.
ನಿನ್ನ ಮಗನಿಗೆ ಒಳ್ಳೆಯ ಬುದ್ಧಿ ಮಾತು ಹೇಳುವುದಕ್ಕೆ ಮುಂಚೆ ಒಳ್ಳೆಯ ತಂದೆ ತಾಯಿಯಾಗಿರೋದಕ್ಕೆ ಪ್ರಯತ್ನ ಮಾಡು. ದಿಸ್ ಈಸ್ ವಾಟ್ ಯು ಗಾಟ್ ಟು ಪ್ರೀಚ್. ದಟ್ ಈಸ್ ವೇರ್ ಯು ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ಕ್ರೈಸ್ಟ್. ಈಗ ಒಳ್ಳೆಯ ತಂದೆಯಾಗಿ, ಒಳ್ಳೆಯ ತಾಯಿಯಾಗಿ, ಪತಿಯಾಗಿ, ಪತ್ನಿಯಾಗಿ, ಮಕ್ಕಳಾಗಿ, ಸಹೋದರನಾಗಿ, ಸಹೋದರಿಯಾಗಿ ಜೀವಿಸೋದಕ್ಕೆ ಯೇಸು ಸ್ವಾಮಿಯ ಪ್ರತಿನಿಧಿಯಾಗಿ ನಿಮ್ಮಲ್ಲಿರುವ ಕೊರತೆಗಳನ್ನು ದೇವರ ಮುಂದೆ ಇಟ್ಟು, ದೇವರೇ ಇದು ನನ್ನ ಕೊರತೆ, ನಿನ್ನ ನಾಮದಲ್ಲಿ ನಾನು ಕೇಳುತ್ತೇನೆ, ಇದರಿಂದ ನಾನು ಶಕ್ತಿಯನ್ನು ಪಡೆದು ದೃಢವಾಗಿ ನನ್ನ ಕುಟುಂಬವನ್ನು ಪ್ರೀತಿಸುವ ಶಕ್ತಿಯನ್ನು ಕೊಡು, ಆ ಧೈರ್ಯವನ್ನು ಕೊಡುವಂಥ ಪ್ರಾರ್ಥನೆ ಮಾಡುವಾಗ ದೇವರು ಕೊಡ್ತಾರೆ. ಗೆಟ್ ಇಟ್? ಎಸ್. ಅದ್ಭುತಗಳು ನೆರವೇರುವುದು ಆವಾಗ. ಕೆಲವರು ಹೇಳ್ತಾರೆ, ಸ್ವಾಮಿ ನಾನು 20 ವರ್ಷ 30 ವರ್ಷ ನಾನು ಪ್ರಾರ್ಥನೆ ಮಾಡಿದೆ, ದೇವರು ನನ್ನ ಸಾಲನೇ ತೀರಿಸಿಲ್ಲ. ಇಲ್ಲ, ಸಾಲ ಮಾಡೋದು ನೀನು, ದೇವ್ರು ಬಂದು ತೀರಿಸ್ಬೇಕಾ? ದೇವ್ರು ಬಂದು ತೀರಿಸ್ಬೇಕಾ? ದೇವ್ರು ಹೇಳೋರು ಹೋಗಿ ಸಾಲ ಮಾಡು, ಸಾಲ ಮಾಡಿಬಿಟ್ಟು ಮಜಾ ಮಾಡು, ಅದಾದಮೇಲೆ ನೀನು ಕಷ್ಟಪಡುವಂಥ ದೇವ್ರು ಹೇಳಿದ್ದೀರಾ? ಇಲ್ಲವಲ್ಲ. ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಬಹುಶಃ ನೀನೇನು ಹೇಳಬೇಕು, ನಾನು ಸಾಲ ತಗೊಂಡಿದ್ದೀನಿ ಕಷ್ಟದಲ್ಲಿ, ಆದರೆ ಮಂಡಿ ಇಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ದೇವರೇ ನನಗೆ ಶಕ್ತಿಯನ್ನು, ಜ್ಞಾನವನ್ನು ಕೊಡು, ಸಂಪಾದನೆ ಮಾಡಿ ನನ್ನ ಪ್ರಾಬ್ಲಮ್ನ ನಾನು ಬಗೆಹರಿಸ್ಕೋತೀನಿ ಎನ್ನುವ ಆ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಅದು ಬಿಟ್ಟು ದೇವರೇ ನನಗೆ ಒಂದು 10 ಲಕ್ಷ ದುಡ್ಡು ಕೊಡು ಅಂತ ಕೇಳೋದಲ್ಲ. ಗೆಟ್ ಮೈ ಪಾಯಿಂಟ್? ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ನಂಬಿಕೆ ಇಡಿ, ವಿಶ್ವಾಸವಿಡಿ. ಯೇಸು ಸ್ವಾಮಿ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ, ನಮ್ಮ ಜೀವನವನ್ನು ಬದಲಾಯಿಸುವ ಅತಿ ಉನ್ನತ ಬೋಧನೆಗಳನ್ನು ಕೊಟ್ಟಿದ್ದಾರೆ. ಆ ಬೋಧನೆಯನ್ನು ಸ್ವೀಕರಿಸಿ ಅದಕ್ಕೆ ತಲೆಬಾಗ್ರಿ, ಅದನ್ನು ಜೀವಿಸೋದಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಯೇಸು ಸ್ವಾಮಿಯ ಪ್ರತಿನಿಧಿಯಾಗಿ, ಯೇಸು ಸ್ವಾಮಿಯ ಮಕ್ಕಳಾಗಿ, ಯೇಸು ಸ್ವಾಮಿಯ ಶಿಷ್ಯರಾಗಿ ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಯ ಫಲವನ್ನು ನೀವು ಪಡೆಯುವಿರಿ. ಅಂತಹ ವರದಾನವನ್ನು ದೇವರು ನಮ್ಮೆಲ್ಲರಿಗೆ ದಯಪಾಲಿಸಲೆಂದು ಪ್ರಾರ್ಥಿಸುತ್ತಾ, ಯೇಸು ಸ್ವಾಮಿಯಾಗಿ ನಾವು ನಮ್ಮ ಕುಟುಂಬಗಳನ್ನು ಪ್ರೀತಿಸಿ ಮುನ್ನಡೆಸುವ ದೃಢತೆ, ವರದಾನವನ್ನು ದೇವರು ನಮಗೆ ದಯಪಾಲಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.